ಅಶೋಕ್ ಅವರು ತಮ್ಮ ಹಳೆಯ ನೆನಪುಗಳನ್ನು ನೆನಪಿಸ್ಕೊಂಡ್ರು. ಬಜರಂಗ ದಳದ ಕಾರ್ಯಕರ್ತ ಆಗಿರ್ತಾರೆ ಅಶೋಕ್. ಆಗ ಇದೇ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಫ್ರೀಡಮ್ ಪಾರ್ಕ್ ಬಳಿ ಜೈಲಿತ್ತು. ಈ ಜೈಲಲ್ಲಿ ಏನು ಹೋರಾಟಗಳಾಗುತ್ತೆ, ಎಮರ್ಜೆನ್ಸಿ ಕಾಲಕ್ಕೆ ಹೋರಾಟಗಳಾಗುತ್ತೆ. ಆಗ ಎಲ್ ಕೆ ಅಡ್ವಾಣಿ ಅವರನ್ನು ಆ ಜೈಲಲ್ಲಿ ಇಡಲಾಗಿತ್ತು. ಕರ್ನಾಟಕಕ್ಕೆ ಬಂದಾಗ, ಬೆಂಗಳೂರಿಗೆ ಬಂದಾಗ ಅನೇಕ ಬಾರಿ ಎಲ್ ಕೆ ಅಡ್ವಾಣಿ ಅವರು ಮುಜೆ ತೋಡಾ ತೋಡಾ ಕನ್ನಡ ಆತಾ ಹೇ ಅಂತ ಹೇಳ್ತಾಯಿದ್ರು. ಅಂದರೆ ಬೆಂಗಳೂರು ಜೈಲಲ್ಲಿ ನಾನು ಸ್ವಲ್ಪ ಕನ್ನಡ ಕಲ್ತ್ಕೊಂಡೆ, ಕನ್ನಡಿಗರಿದ್ದರು ಅಂಥೇಳಿ ಹೇಳ್ತಾಯಿದ್ರು. ಆಮೇಲೆ ಸಿಂಧಿ ಅವರು, ಹಾಗಾಗಿ ಅವರು ಹಿಂದಿ ಮಾತಾಡುವಾಗಲೂ ಅಷ್ಟೇ, ಈಗ ಉಳಿದ ಉತ್ತರ ಭಾರತೀಯರು ಮಾತಾಡೋದಕ್ಕಿಂತ ಒಂದು ವಿಭಿನ್ನವಾಗಿ ಹಿಂದಿ ಮಾತಾಡ್ತಾರೆ. ಲೇಕಿನ್ ಅಂತ ಒಂದು ರೀತಿಯಲ್ಲಿ ಪ್ರೊನೌನ್ಸಿಯೇಷನ್ ಭಾಳ ಬೇರೆ ರೀತಿಯ ಹಿಂದಿ ಪ್ರೊನೌನ್ಸಿಯೇಷನ್. ಅದಕ್ಕೆ ಅವ್ರ ಹತ್ರ ಕೇಳಾಯ್ತು, ನಿಮ್ಮ ಹಿಂದಿ ಯಾಕೆ ಹಿಂಗಿದೆ ಅಂತಂದರೆ, ಮೇ ಸಿಂಧಿ ಹೂ ಅಂತಾರೆ ಅವರು, ನನ್ನ ಮಾತೃಭಾಷೆ ಸಿಂಧಿ, ಆ ಕಾರಣಕ್ಕಾಗಿ ಅಂಥೇಳಿ. ಎಲ್ ಕೆ ಅಡ್ವಾಣಿ ಲೋಹ ಪುರುಷ ಅಂಥೇಳಿ ಅವ್ರಿಗೊಂದು ಹೆಸರು ಕೂಡ ಬಂದಿರುತ್ತೆ. 2009ರಲ್ಲಿ ಮಾತ್ರ ನೋಡಿ, ಈ ಗುರು ಶಿಷ್ಯ ಪರಂಪರೆ ಯಾವ ರೀತಿ ಇತ್ತು ಅಂದರೆ, 2004ರಲ್ಲಾಗುವಾಗ ಅಟಲ್ ಬಿಹಾರಿ ವಾಜಪೇಯಿ ಒಂದು ರೀತಿಯಲ್ಲಿ ವಯಸ್ಸು ಆಗಿತ್ತು. ಆದರೂ ಕೂಡ 2004ರಲ್ಲಿ ಇವರ ಹೆಸರಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಲಿ ಅನ್ನುವಂಥ ಮಾತುಗಳು ಬಂದಾಗ, ಬೇಡ ಅದು ಎಲ್ಲಿ ತನಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ ಅಲ್ಲಿ ತನಕ ಅವರೇ ಪ್ರಧಾನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 2009ರಲ್ಲಿ ಎಲ್ ಕೆ ಅಡ್ವಾಣಿ ನೇತೃತ್ವದಲ್ಲಿ ಹೋಗುತ್ತೆ. ಆದರೆ ಅಧಿಕಾರಕ್ಕೆ ಬರೋದಿಲ್ಲ. 2009ರಲ್ಲಿ ಎರಡನೇ ಬಾರಿ ಯು ಪಿ ಅಧಿಕಾರಕ್ಕೆ ಬರುತ್ತೆ. ಸೊ ಈಗ ಮಂದಿರ್ ವಹಿ ಬನಾಯಂಗೆ ಅಂತ ಒಂದು ಘೋಷಣೆ ಇದ್ದದ್ದು ಅದೇ ಎಲ್ ಕೆ ಅಡ್ವಾಣಿ ಅವರದ್ದು. ನಾನು ನಿಮಗೆ ಮೊದಲೇ ಹೇಳಿದೆ, ಇಡೀ ಇಂಡಿಯಾ ಇನ್ಚಾರ್ಜ್ ಆಗಿದ್ದರು ಯಾರು, ನರೇಂದ್ರ ಮೋದಿ ಅವರು. ಯಾರು ಅಂದ್ಕೊಂಡಿರಲಿಲ್ಲ ಇಡೀ ಇಂಡಿಯಾ ಇನ್ಚಾರ್ಜ್ ಯಾರು, ನರೇಂದ್ರ ಮೋದಿ. ಎಲ್ ಕೆ ಅಡ್ವಾಣಿ ಅವರಿಗೆ, ಎಲ್ ಕೆ ಅಡ್ವಾಣಿ ಅವರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಉಳಿತಾರೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಮೀಟಿಂಗು, ಎಲ್ಲಿ ಸ್ಪೀಚು, ಯಾರ್ಯಾರನ್ನು ಭೇಟಿ ಆಗಬೇಕು, ಎಲ್ಲಿ ವಾಸ್ತವ್ಯ, ಏನು ತಿಂಡಿ, ಎಲ್ಲವೂ ಕೂಡ ಇನ್ಚಾರ್ಜ್. ಅದನ್ನೇ ಸ್ವತಃ ಮೊನ್ನೆ ಅವರು ಹೇಳ್ಕೊಂಡ್ರು. ಬಹುಶಃ ರಾಮ ಆಯ್ಕೆ ಮಾಡಿಕೊಂಡಿದ್ದಾನೆ ನರೇಂದ್ರ ಮೋದಿ ಅವರನ್ನು, ಈತನಿಂದಲೇ ತನ್ನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ. ಬಹುಶಃ ನನಗೆ ರಥಯಾತ್ರೆಗೆ ಮಾತ್ರ ನನ್ನನ್ನು ಸೀಮಿತಗೊಳಿಸಿದ್ದಾನೆ ಬಹುಶಃ ಅಂತೇಳಿ. ಆದರೆ 80 ದಶಕದಲ್ಲಿ ಜನಸಂಘ ಇದ್ದದ್ದು ಆಗ ದೀಪದ ಚಿಹ್ನೆ, ಒಂದು ದೀಪ, ಜನಸಂಘದ ಚಿಹ್ನೆ ದೀಪ. ಈಗ ಬಿ ಜೆ ಪಿ ಆಯ್ತಲ್ಲ, ಯಾವುದು ತಾವರೆ, ಅದು 1980ರಲ್ಲಿ ಜನಸಂಘ ಇದ್ದದ್ದು ಭಾರತೀಯ ಜನತಾ ಪಾರ್ಟಿಯಾಗಿ ಬರುತ್ತೆ. ಅದಕ್ಕಿಂತ ಮೊದಲು ಜನಸಂಘ ಜನತಾ ಪಾರ್ಟಿ ಜೊತೆ ಇರುತ್ತೆ. ಈ ಹಿಂದೆ ಕೂಡ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆದರೆ 80ರ ದಶಕದಲ್ಲಿ ಒಂದು ದೊಡ್ಡ ಸಬ್ಜೆಕ್ಟ್ ಬೇಕಾಗಿರುತ್ತೆ. ರಾಮ ಮಂದಿರ ವಿಚಾರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ತಾರೆ. ಆಗ ವಿ ಪಿ ಸಿಂಗ್, ಅದಕ್ಕಿಂತ ಮೊದಲು ವಿ ಪಿ ಸಿಂಗ್ ಏನು ಮಂಡಲ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡಲ್ ಕಮಂಡಲ್ ಅಂತೇಳಿ ಈಗಲೂ ಕೂಡ ಒಂದು ಟೀಕೆ ಟಿಪ್ಪಣಿಗಳು ಬರ್ತಾ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ನಡೆದಂಥ ರಾಮ ಮಂದಿರ ಹೋರಾಟ ಅದು ನಂತರ 180 ಸ್ಥಾನಗಳನ್ನು ಗಳಿಸುತ್ತೆ. 2ರಿಂದ 180 ಸ್ಥಾನಗಳು. ವೆಂಕಯ್ಯ ನಾಯ್ಡು ಇರ್ಬೋದು, ಆಮೇಲೆ ಅರುಣ್ ಜೇಟ್ಲಿ ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ಪ್ರಮೋದ್ ಮಹಾಜನ್ ಇರ್ಬೋದು, ಇವರೆಲ್ಲ ಶಿಷ್ಯರು. ಇವರೇ ಅವರನ್ನು ಮುನ್ನೆಲೆಗೆ ತಂದಂಥವ್ರು. ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಶೋಭಾ ಕರಂದ್ಲಾಜೆ ಇವರು ಕೂಡ ಭಾಳ ಹತ್ತಿರದಿಂದ ಈ ರಾಮ ಮಂದಿರ ಹೋರಾಟದ ಸಂದರ್ಭದಲ್ಲೆಲ್ಲ ಎಲ್ ಕೆ ಅಡ್ವಾಣಿ ಅವರ ಹೋರಾಟಗಳನ್ನು ನೋಡಿದಂಥವ್ರು. ಶೋಭಾ ಕರಂದ್ಲಾಜೆ ಮೇಡಮ್, ನಮಸ್ಕಾರ. ನಮಸ್ಕಾರ. ಇವತ್ತೊಂದು ಭಾರತ ರತ್ನ ಪ್ರಶಸ್ತಿ ಬಿ ಜೆ ಪಿಯ ಭೀಷ್ಮನಿಗೆ. ನೀವೆಲ್ಲ ಭಾಳ ಹತ್ತಿರದಿಂದ ಆ ಹೋರಾಟದ ಸಂದರ್ಭದಲ್ಲ ನೋಡಿದಂಥವ್ರು ನೀವು ಎಲ್ ಕೆ ಅಡ್ವಾಣಿ ಅವರನ್ನು. ಎಲ್ ಕೆ ಅಡ್ವಾಣಿ ಅವರ ಹೋರಾಟ ಇವತ್ತು ಅವರಿಗೆ ಅದೇ ತಮ್ಮ ಶಿಷ್ಯ ನರೇಂದ್ರ ಮೋದಿ ಅವರಿಂದಲೇ ಒಂದು ಭಾರತ ರತ್ನ ಘೋಷಣೆ ಆಗುವಂಥ ಸಂದರ್ಭ. ಯಾವ ರೀತಿ ಇದನ್ನು ನೆನಪಿಸ್ಕೋತೀರಿ? ಎಲ್ ಕೆ ಅಡ್ವಾಣಿ ಅವರ ಜೊತೆಗಿನ ನಿಮ್ಮ ಒಡನಾಟವನ್ನು ನೆನಪಿಸ್ಕೋತೀರಿ? ತುಂಬಾ ಖುಷಿಯಾಗಿದೆ, ತುಂಬಾ ಆನಂದ ಆಗಿದೆ. ಇದಕ್ಕಿಂತ ಒಂದ್ ದೊಡ್ಡ ಆನಂದ ಯಾವುದೇ ರಾಜಕಾರಣಿಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರೋ ಪಾರ್ಟಿಗಾಗಿ ಕೆಲಸ ಮಾಡಿದ್ದಾರೆ, ಯಾರು ಈ ದೇಶದ ಬಗ್ಗೆ ಯೋಚನೆ ಮಾಡಿದ್ದಾರೆ ಮತ್ತು ಉಪ ಪ್ರಧಾನಿಯಾಗಿ ದೇಶದ ಮುಂದಿನ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಿ ಹೋಗಿದ್ದಾರೆ, ಅಂತವರಿಗೆ ಇವತ್ತು ಭಾರತ ರತ್ನ ಘೋಷಣೆ ಆಗಿದೆ. ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಕೂಡ ಆರೋಗ್ಯದ ಕಾರಣಕ್ಕೆ ಅವರು ಹೋಗದಿದ್ರು ಕೂಡ ಅವರದೇ ನೆನಪಾಗ್ತಿತ್ತು. ಯಾಕಂದ್ರೆ ಈ ರಾಮ ಮಂದಿರಕ್ಕೆ ಒಂದು ಆಂದೋಲನ ಸ್ವರೂಪವನ್ನು ಕೊಟ್ಟಂತವರು ಲಾಲ್ ಕೃಷ್ಣ ಅದ್ವಾನಿ ಅವರು. ದೇಶದ ಜನರ ರಾಮ ಭಕ್ತಿಯನ್ನ, ದೇಶಭಕ್ತಿಯನ್ನ ಬಡಿದೆಬ್ಬಿಸಿದಂಥವರು ಲಾಲ್ ಕೃಷ್ಣ ಅದ್ವಾನಿ ಅವರು. ನಮ್ಗೆ ಅನ್ನಿಸ್ತಾ ಇತ್ತು, ಲಾಲ್ ಕೃಷ್ಣ ಅದ್ವಾನಿ ಅವರು
ಜೀವಂತ ಇರುವಾಗಲೇ ಅವ್ರು ಬದುಕಿರುವಾಗಲೇ ರಾಮ ಮಂದಿರದ ಉದ್ಘಾಟನೆ ಆಗಿದೆ. ಇದಕ್ಕಿಂತ ದೊಡ್ಡ ಒಂದು ಅಚೀವ್ಮೆಂಟ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅದು ಅವರ ಶಿಷ್ಯನಿಂದಲೇ. ಅದಕ್ಕಾಗಿ ನನಗೆ ತುಂಬ ಇವತ್ತು ಆನಂದ ಆಗಿದೆ. ಯಾಕಂದರೆ ರಾಜಕೀಯದಲ್ಲಿ ಸಂಯಮ ಇದ್ದರೆ, ರಾಜಕೀಯದಲ್ಲಿ ನಾವು ಲಾಂಗ್ ರನ್ನಲ್ಲಿ ಏನು ಸಿಗ್ಬೋದು ಅನ್ನೋದಕ್ಕೆ ಇವತ್ತು ಸಿಕ್ಕಿರುವಂಥ ಭಾರತ ರತ್ನ ಒಂದು ದೊಡ್ಡ ಉದಾಹರಣೆ ಅಂತ ನಮಗೆ ಅನಿಸುತ್ತೆ. ಕಷ್ಟಪಟ್ಟಿದ್ದಾರೆ, ಪಾರ್ಟಿಯನ್ನು ಕಟ್ಟಕ್ಕೆ ಅವ್ರು ಕಷ್ಟಪಟ್ಟಿದ್ದಾರೆ. ಏನೂ ಸೌಲಭ್ಯ ಇಲ್ಲದಂಥ ಸಂದರ್ಭದಲ್ಲಿ ಅವರು ಎಷ್ಟೋ ಸರ್ತಿ ಕೇವಲ ಒಂದು ಎಸಿನೂ ಇಲ್ಲದಂಥ ಅಂಬೇಸಡರ್ ಕಾರಲ್ಲಿ ಓಡಾಡಿದ್ದಾರೆ, ಬಸ್ಸಲ್ಲಿ, ರೈಲಲ್ಲಿ ಓಡಾಡಿದ್ದಾರೆ. ರಾಜ್ಯದಲ್ಲೂ ಸರ್ಕಾರ ಇಲ್ಲ, ಕೇಂದ್ರದಲ್ಲೂ ಸರ್ಕಾರ ಇಲ್ಲ. ಇಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ದೇಶದಾದ್ಯಂತ ಕಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ, ಅಂತ ಹಿರಿಯರಿಗೆ ಇವತ್ತು ಭಾರತ ರತ್ನ ಸಿಕ್ಕಿದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಅಂತ ಅನಿಸುತ್ತೆ. ಯಾವ್ದು ವಿಜುವಲ್ ಹೋಗ್ತಿಲ್ಲ. ಧನ್ಯವಾದ ಶೋಭಾ ಕರಂದ್ಲಾಜೆ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ. ಅದ್ವಾನಿಗೆ ಭಾರತ ರತ್ನ ಸಿಕ್ಕಿದ ದಿನ ನಾವೆಲ್ಲರೂ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಅಲ್ಲೇ ಬಿಟ್ಟು ಬಿಡುವಂತ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅದ್ವಾನಿಗೆ ಒಂದು ಗೌರವ ಕೊಟ್ಟಾಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದ್ವಾನಿಗೆ ಭಾರತ ರತ್ನ ಸಿಕ್ಕಿದ ದಿನ ನಾವೆಲ್ಲರೂ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಅಲ್ಲೇ ಬಿಟ್ಟು ಬಿಡುವಂತ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅದ್ವಾನಿಗೆ ಒಂದು ಗೌರವ ಕೊಟ್ಟಾಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದ್ವಾನಿಗೆ ಭಾರತ ರತ್ನ ಸಿಕ್ಕಿದ ದಿನ ನಾವೆಲ್ಲರೂ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ಅಲ್ಲೇ ಬಿಟ್ಟು ಬಿಡುವಂತ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅದ್ವಾನಿಗೆ ಒಂದು ಗೌರವ ಕೊಟ್ಟಾಗ ಆಗ್ತದೆ ಅಂತ